ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಸಿಂಪಲ್ ಕ್ರೋಶೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಬಿಗಿನರ್ ಫ್ರೆಂಡ್ಲಿನೂ ಹೌದು ಹಾಗೂ ಬಜೆಟ್ ಫ್ರೆಂಡ್ಲಿನೂ ಹೌದು. ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 7 ಎಳೆ ದಾರ ತಗೊಂಡು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ 9 ನಂಬರ್ ನೀಡಲ್ ತಗೊಳ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೀರೆಗೆ ಲಾಕ್ ಮಾಡ್ಕೋಬೇಕು. ಸೆಕೆಂಡ್ ಲಾಕ್. ಇವಾಗ ಪಕ್ಕದಲ್ಲೇ ಸೂಜಿ ಮೇಲೆ ದಾರ ಸುತ್ತಕೊಂಡು 3 ದಾರನ ಒಂದು ಮಾಡಬೇಕು. ಒಂದು ಹಾಫ್ ಡಬಲ್ ಕ್ರೋಶೆ ಆಯಿತು. ಇವಾಗ ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು 3 ದಾರನ ಒಂದು ಮಾಡಬೇಕು. ಪುನಃ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ ಮಾಡಿ, ಇದು 2 ಹಾಫ್ ಡಬಲ್ ಕ್ರೋಶೆ ಮಾಡಿರೋ ಮಧ್ಯದಿಂದ ಇಲ್ಲಿ ಪಿಕೋ ಮಾಡ್ಕೊಳ್ಳಿ. ಈ ಥರ ಕಾಣಿಸುತ್ತೆ. ಇವಾಗ 4 ಚೈನ್ಸ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆನಲ್ಲೇ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆನಲ್ಲೂ ಮಾಡಿದರೂ ಆಗುತ್ತೆ. ಈ ಥರ 4 ಚೈನ್ಸ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಂಡಾದಮೇಲೆ ಪುನಃ ಸೂಜಿಗೆ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶೆ, ಪುನಃ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಇವಾಗ 3 ಚೈನ್ಸ್ ಮಾಡಿ 2 ಹಾಫ್ ಡಬಲ್ ಕ್ರೋಶೆಯಿಂದ ಇಲ್ಲಿ ಸ್ಪೇಸ್ ಇದೆ, ಇಲ್ಲಿಂದ ಪಿಕೋ ಮಾಡ್ಕೋಬೇಕು. ಇಲ್ಲಿ ಸ್ಪೇಸ್ ಇರುತ್ತಲ್ವ, ಇಲ್ಲಿಂದ 3 ಚೈನ್ಸ್ನ ಲಾಕ್ ಮಾಡ್ಕೋಬೇಕು. ಒಂದು ಪಿಕೋ ಬರುತ್ತೆ. ಇವಾಗ ಪುನಃ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, ಪುನಃ ಒನ್ ಚೈನ್ ಮಾಡಿಕೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಚೈನ್ ಮಾಡಿ, ಒಂದು ಬೀಡನ್ನ ಆ್ಯಡ್ ಮಾಡಿ, ಬೀಡ್ ಲಾಕ್ ಮಾಡಿ, ಇನ್ನೊಂದು ಚೈನ್ ಮಾಡ್ಕೊಳ್ಳಿ. ಈ ಸೆಕೆಂಡ್ ಡಬಲ್ ಕ್ರೋಶೆ ಇದೆಯಲ್ವ 1 2 ಇಲ್ಲಿ ಸ್ಪೇಸ್ ಇರುತ್ತೆ, ಇಲ್ಲಿಂದ ಪಿಕೋ ಮಾಡ್ಕೋಬೇಕು. ಈ ಥರ ಬರುತ್ತೆ. ಸ್ವಲ್ಪ ಹೀಗೆ ಸರಿ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಪುನಃ ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶೆ, ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಪುನಃ 3 ಚೈನ್ಸ್ ಮಾಡಿಕೊಂಡು ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆ ಒಳಗಡೆ ಹೀಗೆ ಲಾಕ್ ಮಾಡ್ಕೋಬೇಕು. ಒಂದು ಪಿಕೋ ಆಗುತ್ತೆ. ಪುನಃ ಇವಾಗ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಬರುತ್ತೆ. ಇವಾಗ 3 ಚೈನ್ಸ್ ಮಾಡಿಕೊಂಡು ಈ ಥರ ಇಲ್ಲಿ ಸಿಂಗಲ್ ಕ್ರೋಶೆನೇ ಮಾಡ್ಕೊಳ್ಳಿ. ಪುನಃ 5 ಚೈನ್ಸ್ ಆದಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಡಿ. ಸ್ವಲ್ಪ ಒಂದು ಪಾಯಿಂಟಷ್ಟು ಒಳಗಡೆ ಯು ಶೇಪ್ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಒಂದು ಆರ್ಚ್ ಬರುತ್ತೆ. ಇವಾಗ ಪುನಃ ಅಲ್ಲಿಂದ 5 ಚೈನ್ಸ್ ಮಾಡಿಕೊಂಡು ಸಾರಿನ ಟರ್ನ್ ಮಾಡಿ
ಈ 5 ಚೈನ್ ಲಾಕ್ ಒಳಗಡೆ ಇಲ್ಲಿ ಲಾಕ್ ಮಾಡಬೇಕು. ಅಲ್ಲಿಂದ ಪುನಃ ಇವಾಗ 3 ಚೈನ್ಸ್ ಮಾಡಿ ಇಲ್ಲಿ ಲಾಸ್ಟ್ ಹಾಫ್ ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅಲ್ಲಿಂದ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿನ ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು 3 ಚೈನ್ಸ್ ಮಾಡಿಕೊಂಡು ಇವಾಗ ಈ 3 ಚೈನ್ಸ್ ಸ್ಯಾರಿ ಟರ್ನ್ ಮಾಡಿ 3 ಚೈನ್ಸ್ ಮಾಡಿದ್ವಲ್ಲ ಆ 3 ಚೈನ್ ಒಳಗಡೆ ಪಿಕೋ ಮಾಡ್ಕೋಬೇಕು. ಇವಾಗ ಈ ಸ್ಪೇಸ್ ಒಳಗಡೆ ಡಬಲ್ ಕ್ರೋಶೆ ಸ್ವಲ್ಪ ಉದ್ದಕ್ಕೆ ಎಳ್ಕೊಂಡು ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ 3 ಚೈನ್ಸ್ ಮಾಡಿಕೊಂಡು ಈ ಡಬಲ್ ಕ್ರೋಶೆಗೆ ಪಿಕೋ ಮಾಡಿ. ಇವಾಗ ಪುನಃ ಇಲ್ಲಿಂದ ಸ್ವಲ್ಪ ಉದ್ದಕ್ಕೆ ಎಳ್ಕೊಳ್ಳಿ ಹಾಗೂ ಡಬಲ್ ಕ್ರೋಶೆ ಮಾಡಿ 3 ಚೈನ್ಸ್ ಪಿಕೋ. ಪುನಃ ಡಬಲ್ ಕ್ರೋಶೆ ಮಾಡಿ ಒಂದು ಚೈನ್ ಮಾಡಿದೆ. ಇವಾಗ ಬೀಡ್ಸ್ ಹಾಕೋಣ. ಸ್ಮಾಲ್ ಬೀಡ್ಸ್ ತಗೋತಾ ಇದ್ದೀನಿ. ಸ್ಯಾರಿ ಝರಿ ಕಲರ್ ಕಾಪರ್ ಇರೋದ್ರಿಂದ ನಾನು ಕಾಪರ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿ ಫಸ್ಟಲ್ಲಿ ಒಂದು ಚೈನ್ ಹಾಕಿದ್ದೆ. ಇವಾಗ ಬೀಡ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಪುನಃ ಒಂದು ಚೈನ್ ಪಿಕೋ. ಇವಾಗ ಪುನಃ ಡಬಲ್ ಕ್ರೋಶೆ. ಟೋಟಲ್ 7 ಡಬಲ್ ಕ್ರೋಶೆಸ್ ಹಿಡಿಸುತ್ತೆ. ಇದೇ ಥರ ಡಬಲ್ ಕ್ರೋಶೆ ಪಿಕೋ ಮಾಡ್ತಾ ಹೋಗೋದು ಆರ್ಚ್ ಒಳಗಡೆ. ತುಂಬ ಈಸಿ ಇದೆ ಡಿಸೈನು. ಬಿಗಿನರ್ಸು ಟ್ರೈ ಮಾಡ್ಬೋದು. ನೋಡಿ ಈ ಥರ ಆರ್ಚ್ ಬರುತ್ತೆ. ಆರ್ಚ್ ಆದಮೇಲೆ ಇವಾಗ ಇಲ್ಲಿಂದ ದಾರ ಸುತ್ತಕೊಂಡು ಈ ಸಿಂಗಲ್ ಕ್ರೋಶೆಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಸೀರೆಗೆ ಹೀಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಇಲ್ಲಿ ಪುನಃ ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ ಪಿಕೋ ಮಾಡೋದು. 1 2 3 ಚೈನ್ಸ್ ಮಾಡಿಕೊಂಡು ಇದು 2 ಹಾಫ್ ಡಬಲ್ ಕ್ರೋಶೆಗೆ ಒಂದು ಪಿಕೋ ಮಾಡೋದು. ಇವಾಗ ಪುನಃ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಬೀಡ್ಸ್ ಹಾಕೋಣ. ಬೀಡ್ಸ್ ಹಾಕಿ ಬೀಡ್ ಲಾಕ್ ಮಾಡಿ ಇನ್ನೊಂದು ಚೈನ್ ಮಾಡಿಕೊಂಡು ಈ 2 ಹಾಫ್ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಪುನಃ ಇಲ್ಲಿಂದ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, 3 ಚೈನ್ಸ್ ಪಿಕೋ.
ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಈ ಥರ ಆರ್ಚ್ ಕಾಣಿಸುತ್ತೆ. ಇವಾಗ ಪುನಃ ಅಲ್ಲಿಂದ 4 ಚೈನ್ಸ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇದು ಕುಚ್ಚುಗೆ ಸ್ಪೇಸು. ಈ ಥರ ಬರುತ್ತೆ. ಇವಾಗ ಪುನಃ ಇಲ್ಲಿಂದ ಹಾಫ್ ಡಬಲ್ ಕ್ರೋಶೆ. ನಿಮಗೆ ಕುಚ್ಚು ಜಾಸ್ತಿ ಬೇಕು, ಆರ್ಚ್ ಕಡಿಮೆ ಬೇಕಂದರೆ ಇಲ್ಲಿ 2 ಹಾಕ್ಕೊಳ್ಳಿ. ನಾನು ಇಲ್ಲಿ 3 ಹಾಕ್ಕೊಂಡಿದ್ದೀನಿ. 3 ಪಿಕೋ ಬರೋ ಥರ 8 ಹಾಫ್ ಡಬಲ್ ಕ್ರೋಶೆಸ್ ಬರೋ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಇದು ಜಾಸ್ತಿ ಅನಿಸಿದರೆ 6 ಹಾಕೋಬೋದು. ಆವಾಗ 2 ಪಿಕೋ ಫಾರ್ಮ್ ಆಗುತ್ತೆ. ಈ ಥರ ಆರ್ಚ್ ಫಾರ್ಮ್ ಆಗುತ್ತೆ. ಹಾಗೂ ಈ ಥರ ಇಲ್ಲಿ ಹಾಫ್ ಡಬಲ್ ಕ್ರೋಶೆಗೆ ಪಿಕೋ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದು. ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತಂತ ತೋರಿಸ್ತೀನಿ. ಕುಚ್ಚು ಕಟ್ಟಿ ಡಿಸೈನ್ ರೆಡಿಯಾಗಿದೆ. ಇದು ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಈ ಸೀರೆ ಮೇಲೆ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಬ್ಯೂಟಿಫುಲ್ ಆಗಿದೆ ಡಿಸೈನ್ ಮಾತ್ರ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ 400 to 450 ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಏರಿಯಾ ಮೇಲೆ, ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೂ ನಿಮ್ಮ ನೀಟ್ನೆಸ್ ಮೇಲೆ ಚಾರ್ಜಸ್ ನೋಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಹೊಸ ವಿಡಿಯೋಸೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.